ನಾನ್ ನೋಡ್ಕೋತೀನಿ ಬಿಡಿ. ನೀರಜ್ ಮನೆ ಫಂಕ್ಷನ್ಗೆ ಮಿತ್ರ ಅವ್ರು ಹೋಗ್ ಬರ್ಲಿ. ಮಿತ್ರ ಭಾಗ್ಯ ಹೊರಗಡೆ ಸುತ್ತಾಡೋದಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕರೆ ದೇವಯಾನಿಗೇನು ಸಡನ್ ಆಗಿ ಹೀಗಾಗಿದೆಯಲ್ಲ. ಮಿತ್ರ ಅವ್ರೆ, ನೀವ್ ಹೊರಡಿ, ಚಿಕ್ಕತ್ತೆನ ನಾನ್ ನೋಡ್ಕೋತೀನಿ. ಏನು ಎಲ್ಲರೂ ಫಂಕ್ಷನ್ಗೆ ಹೊರಟ್ರಾ? ನೀನೇನು ಆಗ್ಲೇ ಬಂದ್ಬಿಟ್ಟಿದ್ಯಾ? ಕ್ಲಾಸ್ ಇಲ್ವಾ? ಇವತ್ತು ಕ್ಲಾಸಸ್ ಎಲ್ಲ ಕ್ಯಾನ್ಸಲ್ ಆಗಿದೆ ಅಣ್ಣ, ಅದಕ್ಕೆ ಬೇಗ ವಾಪಸ್ ಬಂದೆ. ಒಳ್ಳೇದೇ ಆಯ್ತು. ದೇವಯಾನಿನ ಸಂಜನಾ ನೋಡ್ಕೋತಾಳೆ. ಭಾಗ್ಯ ಮಿತ್ರನ ಜೊತೆ ಫಂಕ್ಷನ್ಗೆ ಹೋಗ್ತಾಳೆ. ಅಮ್ಮಂಗೆ ಏನಾಯ್ತು? ನಿಮ್ಮಮ್ಮಗೆ ಸಡನ್ ಆಗಿ ಫೀವರ್ ಬಂದಿದೆ. ಜೊತೆಲಿ ನೋಡ್ಕೊಳಕ್ ಯಾರಾದ್ರೂ ಇರ್ಬೇಕಲ್ವಾ? ಓ ಅಷ್ಟೇ ಅಲ್ವಾ, ನಾನ್ ನೋಡ್ಕೊಳ್ತೀನಿ ಬಿಡಿ. ನೀವ್ ಆರಾಮಾಗಿ ಫಂಕ್ಷನ್ಗೆ ಹೋಗಿ ಬನ್ನಿ. ನಿನ್ಗೇನೆ ಗೊತ್ತು, ಪ್ಲೇಟಲ್ಲಿ ಇಟ್ಟಿರೋದನ್ನ ಬಾಯಲ್ಲಿ ಇಟ್ಕೊಳ್ಳಕ್ಕೂ ಬರಲ್ಲ. ನೀನು ನನ್ನನ್ನು ನೋಡ್ಕೊಳ್ತೀಯಾ? ಅಮ್ಮ, ನಾನು ಇನ್ನೂ ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ನೀನು ದೊಡ್ಡವಳೇ ಆಗಿರಬಹುದು, ಆದ್ರೆ ಜ್ವರ ಬಂದವರನ್ನ ಹೇಗ್ ನೋಡ್ಕೋಬೇಕೋ ಗೊತ್ತಿರೋ ಅಷ್ಟು ದೊಡ್ಡವಳಲ್ಲ. ಏನಿದೆ, ಟೈಮ್ಗೆ ಟ್ಯಾಬ್ಲೆಟ್ಸ್ ಕೊಡ್ಬೇಕು, ಜ್ಯೂಸ್ ಕೊಡ್ಬೇಕು, ಅಷ್ಟೇ ಅಲ್ವಾ? ಅದೆಲ್ ಸಾಕಾಗತ್ತೆ. ಭಾಗ್ಯ ಇದ್ರೆ ಸ್ವಲ್ಪ ಮನೆ ಔಷಧಿ ಮಾಡ್ತಾಳೆ, ಈಸಿಯಾಗಿ ಕಡಿಮೆ ಆಗತ್ತೆ. ಅಷ್ಟೇ ಅಲ್ವಾ, ಏನೇ ಬೇಕಂದ್ರು ನಾನ್ ಭಾಗ್ಯ ಅದ್ಕೆ ಫೋನ್ ಮಾಡಿ ಕೇಳ್ತೀನಿ ಬಿಡು. ಮತ್ತೆ ಈ ನಡುವೆ ಈ ಜ್ವರಗೆ, ಈ ತರ ನೆಗಡಿಗೆ ಅತ್ಗೆ ಹತ್ರ ನಾನ್ ತುಂಬಾ ಟಿಪ್ಸ್ ತಿಳ್ಕೊಂಡಿದೀನಿ. ಅಷ್ಟಕ್ಕೆ ಮಾತ್ರ ಅತ್ಗೆಗೆ ಯಾಕೆ ಇರಿಸ್ಕೊಳ್ಳೋದು? ಏಯ್, ನಿನ್ನಮ್ಮಂಗೆ ನಿನ್ನ ಅಡ್ಡ ಬರ್ತೀಯಲ್ಲೇ ಮಹಾ ತಾಯಿ. ಸರಿ, ಹಾಗಾದ್ರೆ ಈಗ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಸಂಜನಾ, ಚಿಕ್ಕಮ್ಮನ ಹುಷಾರಾಗಿ ನೋಡ್ಕೋ. ಭಾಗ್ಯ, ನೀನ್ ಹೊರಡು. ಮಾಮ್ ಡ್ಯಾಡ್, ನಾವು ಫಂಕ್ಷನ್ಗೆ ಹೋಗಿ ಬರ್ತೀವಿ. ಹೋಗ್ ಬನ್ನಿ. ನೀವು ಹುಷಾರಾಗಿ ಹೋಗಿ ಬನ್ನಿ. ನಾವು ಹೋಗೋಣವಾ? ಸರಿ. ದೇವಯಾನಿ, ಹುಷಾರ್. ಮಮ್ಮಿ, ನಿನ್ಗೆ ಯಾಕೆ ಹಿಂಗ್ ಸಡನ್ ಆಗಿ ಜ್ವರ ಬಂತು? ನಿಂತರ ಮಗಳನ್ನ ಹೆತ್ತಿರೋದಕ್ಕೆ. ಜ್ಯೂಸ್ ಅವ್ರು ಕೊಡು. ಮನುಷ್ಯ ಅನಂತ ಆಂಟಿ ಬಂದ್ರಾ? ಆಗ್ಲಿಂದ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಕಾಯೋದ್ ಯಾಕೆ ನೀರಜ್? ಹೇಗಿದ್ರು ಬರ್ತಿದ್ವಲ್ವಾ? ಮನುಷ್ಯ ಬಗ್ಗೆ ಗೊತ್ತಲ್ವಾ ಆಂಟಿ, ಮೂಡ್ ಅಪ್ಸೆಟ್ ಆದ್ರೆ ಮೂತಿ ಊದಿಸ್ಕೊಂಡು ಕೂತ್ ಬಿಡ್ತಾಳೆ. ನಿನ್ನೆ ಅವಳ ಸಿಚುವೇಶನ್ ನೋಡಿ ಇವತ್ತು ಬರ್ತಾಳೋ ಇಲ್ವೋ ಅಂತ ತುಂಬಾ ಯೋಚನೆ ಆಗಿತ್ತು. Neeraj, yesterday is past. Today is present. I don't want to think about the past. Okay? ಅಬ್ಬಾ, ನೀನ್ ಮತ್ತೆ ಟ್ರ್ಯಾಕಿಗೆ ಬಂದೆ. ಐ ಫೀಲ್ ವೆರಿ ಹ್ಯಾಪಿ. ಹೌದು, ನಿಮ್ ತಾತ ಎಲ್ಲಿ? ಪಾರ್ಟಿ ಅಲ್ವಾ, ಸ್ವಲ್ಪ ಸ್ಪೆಷಲ್ ಆಗಿ ರೆಡಿ ಆಗ್ತಾ ಇದ್ದಾರೆ. ಅಲ್ಲೋಡು, ತಾತ ಬಂದ್ಬಿಟ್ರು. Happy birthday, Tata. ಥ್ಯಾಂಕ್ಸ್ ಅಮ್ಮ. ಏನು ಅನಂತ, ಸಣ್ಣ ಆಗೋಗಿದ್ಯಾ? ಅದೇನಿಲ್ಲ ಅಂಕಲ್, ನೀವು ತುಂಬಾ ದಿನ ಆದ್ಮೇಲೆ ನೋಡ್ತಿದ್ದೀರಲ್ಲ, ಅದಕ್ಕೆ ಹಾಗನ್ಸ್ತಾ ಇದೀನಿ ಅಷ್ಟೇ. ಓಹೋ,
ಇವತ್ತು ಮಿತ್ರ ಭಾಗ್ಯ ನೀರಜ್ ಅವ್ರ ತಾತ ಅವ್ರ ಬರ್ಡೇಗೆ ಹೋಗ್ಬೇಕು ಅನ್ಕೊಂಡಿದ್ದಾರೆ. ಭಾಗ್ಯ ಆ ಬರ್ಡೇಗೆ ಬರ್ದಿರೋ ಹಾಗೆ ನಾವು ಏನಾದ್ರೂ ಪ್ಲಾನ್ ಮಾಡ್ಬೇಕು. ಆ ಫಂಕ್ಷನ್ ಅಲ್ಲಿ ಮಿತ್ರನ ಮತ್ತೆ ನಿನ್ ದಾರಿಗೆ ತಂದ್ಕೊ. ಬಾ ಭಾಗ್ಯ. ಭಾಗ್ಯ ಇಲ್ಲಿಗೆ ಬರ್ದಿದ್ದ ಹಾಗೆ ದೇವಿಯಾನಿ ಆಂಟಿ ಏನೋ ಪ್ಲಾನ್ ಮಾಡ್ತೀನಿ ಅಂದ್ರಲ್ಲ, ಆದ್ರೂ ಭಾಗ್ಯ ಹೇಗ್ ಬಂದ್ಲು? ಛೇ, ಇಲ್ಲಾದ್ರೂ ಏನಾದ್ರೂ ಮಾಡಿ ಮಿತ್ರನ ಹತ್ರ ಮಾಡ್ಕೊಳ್ಳೋಣ ಅನ್ಕೊಂಡೆ. ಮಧ್ಯದಲ್ಲಿ ಭಾಗ್ಯ ಇದ್ರೆ ನನ್ನ ಪ್ಲಾನ್ ಹೇಗ್ ವರ್ಕೌಟ್ ಆಗುತ್ತೆ? ತಾತ, ಇವನ್ ಮಿತ್ರ, ಇವಳು ಭಾಗ್ಯ, ಮಿತ್ರನ್ ವೈಫು. ಹ್ಯಾಪಿ ಬರ್ತ್ಡೇ ತಾತ. ಥ್ಯಾಂಕ್ ಯು ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ತಾತ. ಥ್ಯಾಂಕ್ಸ್ ಅಮ್ಮ. ನಿನ್ನೆಲ್ಲ ನೋಡಿದೀನಿ ಅನ್ನಿಸ್ತಿದ್ಯಮ್ಮ. ನಿಂದು ಯಾವ ಊರು? ನಮ್ದು ಚಂದ್ರಾಪುರ ತಾತ. ಅಚ್ಯುತ್ ರಾಮ ಅವರ ಮೊಮ್ಮಗಳು. ನೀನು ನಮ್ಮ ಅಚ್ಯುತ್ ರಾಮನ್ ಮೊಮ್ಮಗಳ? ಹೌದು ತಾತ. ಅಚ್ಯುತ್ ರಾಮ ನನಗೆ ಒಳ್ಳೆ ಸ್ನೇಹಿತನಮ್ಮ. ಚಿಕ್ಕವರಿದ್ದಾಗ ಜೊತೆಲೆ ಆಟ ಆಡ್ತಿದ್ವಿ. ದೊಡ್ಡವರಾದ್ಮೇಲೆ ಬರೋದು ಹೋಗೋದು ಸ್ವಲ್ಪ ಕಡಿಮೆ ಆಗೋಯ್ತು. ಅವನು ತೀರ್ ಹೋದಾಗ ಕೂಡ ನನಗ್ ಬರಕ್ಕಾಗ್ಲಿಲ್ಲಮ್ಮ. ಇಷ್ಟಕ್ಕೂ ನೀನ್ ಚೆನ್ನಾಗಿದ್ಯಲ್ವಮ್ಮ? ಮಿತ್ರ ಭಾಗ್ಯ ಮೇಡ್ ಫಾರ್ ಈಚ್ ಅದರ್ ತಾತ. ಇವ್ರನ್ನ ನೋಡ್ತಿದ್ರೇನೆ ಗೊತ್ತಾಗತ್ತೆ ಅನ್ಯೋನ್ಯವಾದಂತ ದಂಪತಿಗಳು ಅಂತ. ತಾತ, ನೀರಜ್ಗೇನ್ ಕಡಿಮೆ ಆಗಿದೆ ಹೇಳಿ? ನೀರಜ್ಗೂ ಸಹ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಹಾಗೆ ಒಳ್ಳೆ ಹುಡುಗಿನೇ ಹೆಂಡತಿಯಾಗಿ ಬರ್ತಾಳೆ ಬಿಡಿ. ಯಾ ಆದಷ್ಟು ಬೇಗ ಈ ಮನೆಗೆ ಒಂದು ಸೊಸೆನ್ ಕರ್ಕೊಂಡ್ ಬರ್ಬೇಕು ಅಂತ ನನಗೂ ಅನ್ನಿಸ್ತಿದೆ. ಅಣ್ಣ, ಹೇಳಮ್ಮ. ಊರಿಂದ ಹೊರಟವ್ರು ದೊಡ್ಡಮ್ಮನ್ ಮಕ್ಳು ಚಿಕ್ಕಪ್ಪಂದ್ರು ಯಾರು ಇನ್ನೂ ಬಂದಿಲ್ವಲ್ಲ? ಆನ್ ದಿ ವೇ ಇರ್ತಾರೆ ಅನ್ಸುತ್ತಮ್ಮ. ಬರ್ತಾರ ಬಿಡು. ಅಣ್ಣ, ಆಗ್ಲಿಂದ ನೋಡ್ತಾ ಇದ್ದೀನಿ, ಆ ಹುಡುಗಿ ನೀರಜ್ ಗರ್ಲ್ ಫ್ರೆಂಡಾ? ಅವನ ಗರ್ಲ್ ಫ್ರೆಂಡೇ ಆಗಿರ್ಬೋದು, ಆದ್ರೆ ಇನ್ನೂ ನನಗೂ ಗೊತ್ತಿಲ್ಲ. ಅವ್ರು ಇರೋ ರೀತಿ ನೋಡಿದ್ರೆ ಗೊತ್ತಾಗಲ್ವಾ? ನೀರಜ್ ನಿನಗೆ ಹೇಳೋದಿಕ್ಕೆ ಹಿಂಜರಿತಾ ಇದ್ದಾನೆ ಅಣ್ಣ. ಆ ಹುಡುಗಿ ಖಂಡಿತ ನೀರಜ್ ಗರ್ಲ್ ಫ್ರೆಂಡೇ. ಇಲ್ದೇ ಇದ್ದಿದ್ರೆ ಅಷ್ಟು ಕ್ಲೋಸ್ ಆಗಿ ಯಾಕಿರ್ತಾಳೆ? ನನಗೂ ಹಾಗೆ ಅನ್ನಿಸ್ತಿದೆ ಮೀನಾಕ್ಷಿ. ನೋಡೋಣ. ವಿವೇಕ್ ಜಾಹ್ನವಿ ಇನ್ನೂ ಬರ್ಲಿಲ್ವಲ್ಲ? ಮುಖ ಯಾಕೆ ಸೀದೋಗಿರೋ ಮಸಾಲೆ ದೋಸೆ ತರ ಇಟ್ಟಿದ್ಯಲ್ಲ? ನಿನ್ ಹಾಗೆ ಸಂಡ್ಗೆ ಮೂತಿ ಹುಡುಗಿ ಪಕ್ಕ ಕೂತ್ಕೊಂಡ್ರೆ ಇನ್ ಹೇಗಿರುತ್ತೆ?
ನಮ್ಮಂತ ಹುಡುಗರ ಮುಖ ಸೀದ್ ಹೋಗಿರೋ ಮಸಾಲೆ ದೋಸೆ ಹಾಗೆ ಇರುತ್ತೆ. ನಂದು ಸಂಡಿಗೆ ಮುಖನ. ಯಾಕೆ ನಿಂಗೆ ಯಾವತ್ತು ಹಾಗನ್ಸಿಲ್ವಾ? ಒಂದ್ಸರಿ ಕನ್ನಡಿಲ್ ಚೆನ್ನಾಗಿ ನೋಡ್ಕೋ. ನನ್ ಮಾತು ನಿಜ ಅಂತ ನೀನೇ ಒಪ್ಕೋತೀಯ. ಹೌದಾ? ಆ ತರದ್ ಸಂಡಿಗೆ ಮುಖದೊಳ್ನೆ ನಿನ್ ಕಾರಲ್ಲಿ ಇಷ್ಟು ಭದ್ರವಾಗಿ ಕರ್ಕೊಂಡ್ ಹೋಗ್ತಾ ಇರೋದ್ ನೀನು. ಅದಕ್ಕೆ ನನ್ನ ರಿಕ್ವೆಸ್ಟ್ ಮಾಡಿ ಕೇಳಿದ್ದಕ್ಕೆ ನಿನ್ನ ರಾಣಿ ಹಾಗೆ ಕರ್ಕೊಂಡು ಹೋಗ್ಬೇಕಾಗಿದೆ. ಇಲ್ದೇ ಇದ್ರೆ ನನ್ಗೆ ನನ್ ಕಾರ್ಗೆ ಯಾಕೆ ಕರ್ಮ? ಯಾವ್ದೋ ಜನ್ಮದಲ್ಲಿ ನಾನು ನನ್ ಕಾರು ಮಾಡಿರೋ ದುರಾದೃಷ್ಟ. ದುರಾದೃಷ್ಟ ಅಲ್ಲಪ್ಪ, ಅದೃಷ್ಟ. ನಾನ್ ಬಂದ್ ಕೂತ್ಕೊಂಡಿದ್ರಿಂದಾನೆ ನಿನ್ ಕಾರ್ಗೆ ಇಷ್ಟು ಸೌಂದರ್ಯ ಬಂದಿದ್ದು. ಹಲೋ, ಏನು ಕಳ್ಕೊಂಡ್ ಹಾಗೆ ಹುಡುಕ್ತಾ ಇದೆಯಲ್ಲ? ಸೌಂದರ್ಯ ಅದು ಇದು ಅಂದ್ಯಲ್ಲ, ಅದೆಲ್ಲಿದೆ ಅಂತ ಹುಡುಕ್ತಿದ್ದೆ. ಕೈಯಲ್ಲಿ ಅಲ್ಲಾವುದ್ದೀನ್ ಅದ್ಭುತ ದೀಪನಿಟ್ಕೊಂಡು ಬೇರೆ ಕಡೆ ಹುಡುಕ್ತಾ ಇರೋ ಹಾಗೆ ಎದುರುಗಡೆನೆ ಇಷ್ಟು ಸೌಂದರ್ಯನಿಟ್ಕೊಂಡು ಎಲ್ಲೆಲ್ಲೋ ಹುಡುಕ್ತಾ ಇದೆಯಲ್ಲ. ಅಯ್ಯೋ ದೇವ್ರೇ, ನಿನ್ ಮೇಲೆ ನಿನ್ಗೆ ತುಂಬಾ ಓವರ್ ಕಾನ್ಫಿಡೆನ್ಸ್ ಇದೆ ಜಾನು. ಓವರ್ ಕಾನ್ಫಿಡೆನ್ಸಾ? ನಿಜ ತಾನೇ ಇದು? ಸೌಂದರ್ಯ ಅಂದ್ರೆ ಆ ಐಶ್ವರ್ಯ ರೈ, ಆ ಆಲಿಯಾ ಭಟ್ ಅವ್ರ ಮುಖದ ಹಾಗಿರುತ್ತೆ ಸೌಂದರ್ಯ. ಒಣಗ್ ಹೋಗಿರೋ ಹಾಗಲ್ಕಾಯಿ ತರ ಇರೋ ನಿನ್ ಮುಖದ ಹಾಗಲ್ಲ. ನಂದು ಒಣಗೋಗಿರೋ ಅಂತ ಹಾಗಲ್ಕಾಯಿ ಮುಖನಾ? ನಿಂದು ಕೊಳ್ತೋಗಿ ವಾಸನೆ ಬರ್ತಾ ಇರೋ ಸೋರೆಕಾಯಿ ಮುಖ. ಛೇ, ಇದೇನ್ ಕಂಪ್ಯಾರಿಸನ್? ನಮ್ಮೂರಲ್ಲಿ ನಿನ್ನಂಥವ್ರನ್ನ ಹೀಗೆ ಬೈಯೋದು. ನನ್ನಂಥವ್ರು ಅಂದ್ರೆ? ಪಕ್ಕದಲ್ಲೇ ಸುಂದರವಾಗಿರೋ ಹುಡುಗಿ ಕೂತಿದ್ರು ಕೂಡ ಕೇರ್ ಮಾಡದೆ ಉಗ್ರ ಕಿತ್ಕೊಳ್ಳೋ ಜಾತಿ ಅಂತ. ಪ್ಲೀಸ್ ಜಾನು, ಸೌಂದರ್ಯದ ಬಗ್ಗೆ ಎಲ್ಲ ನೀನ್ ಮಾತಾಡ್ಬೇಡ. ನನ್ಗೆ ಸೌಂದರ್ಯ ಅನ್ನೋ ಪದದ ಮೇಲಿರೋ ರೆಸ್ಪೆಕ್ಟೇ ಹೋಗ್ಬಿಡುತ್ತೆ. ನೋಡು, ನೀನ್ ಇಷ್ಟು ಸಲ ರೇಗಿಸ್ತಾ ಇದ್ರೆ ಖಂಡಿತ ನನ್ನಂಥವಳೆ ನಿನಗೆ ಹೆಂಡತಿಯಾಗಿ ಸಿಗ್ತಾಳೆ. ಆಗ ಮಾತಿಗೊಂದ್ಸಲ ಸರಿಯಾಗಿ ಗುದ್ದುತ್ತಾಳೆ. ನಿನ್ನಂಥವಳೇನಾದ್ರೂ ಹೆಂಡತಿಯಾಗಿ ಸಿಕ್ಕಿದ್ರೆ ತಕ್ಷಣನೇ ಸನ್ಯಾಸ ತಗೊಂಡು ಹಿಮಾಲಯಕ್ಕಾದ್ರೂ ಹೋಗ್ತೀನಿ ಹೊರತು ಸಂಸಾರ ಮಾತ್ರ ಮಾಡಲ್ಲ ಜಾನು. ನೀನ್ ಹೋದ್ರೆ ನನಗೇನು? ನಂಗೇನ್ ಕಡಿಮೆನಾ? ನನಗಿರೋ ಅಂದ ಚಂದಕ್ಕೆ 10 ಜನ ಆದ್ರೂ ನನ್ ಹಿಂದೆ ಬೀಳ್ತಾರೆ. ಯಾರನ್ನೋ ಒಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಮದ್ವೆ ಆಗ್ತೀನಿ. ಮಾಡ್ಕೋ ಹಾಗ್ ಬರೋನು ಮಾತಿಗೂ 10 ಸಲ ನಿನ್ ಮೂತಿಗುದ್ದವನಾಗ್ಬೇಕು. ಚೀಚಿ, ಎಲ್ಲ ಈ ತರ ಶಾಪನೆ ಹಾಕ್ತಿಯಲ್ಲ. ನಾನು ನನ್ ಮಾತೆಲ್ಲ ವಾಪಸ್ ತಗೊಂತೀನಿ. ನೀನು ನಿನ್ ಶಾಪ ಎಲ್ಲ ವಾಪಸ್ ತಗೋ. ಒಂದ್ಸಲ ಶಾಪ ಕೊಟ್ಮೇಲೆ ಮತ್ತೆ ಅದನ್ನ ವಾಪಸ್ ತಗೊಳಕ್ಕಾಗಲ್ಲ. ಹೋಗಿ ನಿನ್ನಂತವನ ಹತ್ರ ಮಾತಾಡ್ತಾ ಇದ್ದೀನಲ್ಲ ನೋಡು, ನನಗೆ ಬುದ್ಧಿ ಇಲ್ಲ ಅನ್ಕೋಬೇಕು. ಏನಾಯ್ತು? ನನ್ ಡ್ರೆಸ್ ಸಿಕ್ಕಾಕೊಂಡಿದೆ. ಹಲೋ, ನೋಡಿದ್ ಸಾಕು, ಹೋಗೋಣ ಬಾ. ನಡಿ. ಅಮ್ಮ ಭಾಗ್ಯ, ನೀನು ಅರವಿಂದ ಮಾಲಿನಿಯವ್ರ ಸೊಸೆ ಅಲ್ವಾ? ಹೌದು ಆಂಟಿ. ಒಂದ್ಸರಿ ಶ್ರೀರಾಮ್ ನವಮಿಗೆ ನಿಮ್ ಮನೆಗ್ ಬಂದಾಗ ನೀನ್ ನೋಡ್ದಮ್ಮ. ಹೇಗಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಆಂಟಿ.
ಬ್ಲೌಸ್ ಹುಕ್ ಬಿಚ್ಚೋಗಿದೆ ಅಂತ ಭಾಗ್ಯಂಗ್ ಹೇಗೆ ಹೇಳೋದು? ಆ ಭಾಗ್ಯಂಗೆ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದಾನ ಏನೋ, ನಾಯಿ ಮರಿ ಥರ ಹಿಂದಿಂದನೇ ಹೋಗ್ತಿದ್ದಾನೆ. ಅಟ್ಲೀಸ್ಟ್ ನಾನು ಇಲ್ಲಿದ್ದೀನಿ ಅನ್ನೋದಾಗ್ಲಿ, ನಾನ್ ನೋಡಿದ್ರೆ ಏನ್ ಅನ್ಕೋತೀನೋ ಅನ್ನೋ ಯೋಚನೆ ಕೂಡ ಇಲ್ಲ ಮಿತ್ರಂಗೆ. ಮಿತ್ರಕ್ ಸ್ವಲ್ಪ ಆದ್ರೂ ನನ್ ಬಗ್ಗೆ ಕಾಳಜಿ ಇದ್ದಿದ್ರೆ ಇದರ ಭಾಗ್ಯನ ಹಿಂದೆ ತಿರುಗ್ತಾ ಇರ್ಲಿಲ್ಲ. ಮಿತ್ರ ಅವ್ರೆ, ಏನಾಯ್ತು ನಿಮ್ಗೆ? ಅದು ಅಂದ್ರೆ ಅದು ಭಾಗ್ಯ. ಒಂದ್ ನಿಮಿಷ, ಈಗ್ಲೇ ಸರಿ ಆಯ್ತಮ್ಮ, ಬನ್ನಿ. ಈಗ ಹೇಳಿ, ಏನಾಯ್ತು? ಅದು ಭಾಗ್ಯ, ಅದು ಭಾಗ್ಯ, ಅದು ಒಂದ್ಸಲ ನನ್ ಕಡೆ ನೋಡಿ. ಈಗ ಹೇಳಿ, ಏನಾಯ್ತು? ಅದು ಹೇಗೆ ಹೇಳಿ, ನಿನ್ ಬ್ಲೌಸ್ ಹುಕ್ ಬಿಚ್ಚೋಗಿದೆ. ಮತ್ತದನ್ನ ನಾನ್ ಕೇಳೋ ತನಕ ಹೇಳಲೇ ಇಲ್ಲ, ಮೊದ್ಲೇ ಹೇಳ್ಬೇಕಲ್ವಾ? ಅದನ್ನ ಹೇಗೆ ಹೇಳೋದು ಅಂತ ಗೊತ್ತಾಗ್ಲಿಲ್ಲ. ಸರಿ, ನನ್ ಜೊತೆ ಬನ್ನಿ. ಮಿತ್ರ ಅವ್ರೆ, ಅದು ನನ್ಗಾಗ್ತಿಲ್ಲ, ಸ್ವಲ್ಪ ನೀವೇ ಹಾಕ್ತೀರಾ? ನಾನ್ ಹೇಗೆ? ನೀವು ನನ್ ಗಂಡ ಅಕ್ಕ, ಜಾನು, ಜಾನು, ಜಾನು ಬಂದ್ರಾ? ಯಾಕೆ ಇಷ್ಟು ಲೇಟ್ ಆಯ್ತು? ಇಲ್ಲೋಡು, ನಿಮ್ ಪ್ರೀತಿ ಮೈದ್ನ ಇದಾನಲ್ಲ, ಇವನು ಕಾರ್ನ ಕಾರ್ ತರ ಅಲ್ದೆ ಎತ್ತಿನ ಬಂಡಿ ತರ ಓಡ್ಸ್ಕೊಂಡ್ ಬಂದಿದ್ದಕ್ಕೆ ಇಷ್ಟೊತ್ತಾಯ್ತು. ಹಲೋ, ನನ್ ಡ್ರೈವಿಂಗ್ ಬಗ್ಗೆನೇ ಮಾತಾಡ್ತೀಯಾ? ಮುಂದಿನ ಸರಿ ನನ್ ಕಾರಲ್ಲಿ ಕೂರ್ತಿಯಲ್ಲ, ಆಗಿದೆ. ವಿಮಾನದ ಹಾಗೆ ಓಡಿಸ್ತೀನಿ. ವಿಮಾನದ ತರ ಸ್ಪೀಡಾಗಿ ಹೋಗ್ಬೇಕಾಗಿರೋದು ಕಾರ್ ಅಲ್ಲಪ್ಪ, ನಿನ್ ಬಾಡಿಲಿ ಆ ಸ್ಪೀಡ್ ಇರ್ಬೇಕು. ತೋರಿಸ್ತೀನಿ. ನನ್ ಸ್ಪೀಡು ತೋರಿಸ್ತೀನಿ, ನನ್ ಪವರು ತೋರಿಸ್ತೀನಿ. ಎಲ್ಲದಕ್ಕೂ ಟೈಮ್ ಬರ್ಬೇಕು. ಅಬ್ಬಾ, ಮತ್ತೆ ನೀವಿಬ್ರು ಸ್ಟಾರ್ಟ್ ಮಾಡಿದ್ರಾ? ಸ್ವಲ್ಪ ಹೊತ್ತು ಕೂಡ ಸುಮ್ನೆ ಇರಲ್ವಲ್ಲ? ಸರಿ ಅದಕ್ಕೆ ನಾನು ಎಲ್ಲರನ್ನು ಮಾತಾಡ್ಸ್ಕೊಂಡ್ ಬರ್ತೀನಿ.
ಅಕ್ಕ ನಾನು ಎಲ್ರನ್ನೂ ಮಾತಾಡ್ಸ್ ಬರ್ತೀನಿ. ಭಾಗ್ಯ ಬಾ. ಭಾಗ್ಯ ಏನಾಯ್ತು ಏನಾಯ್ತು ಭಾಗ್ಯ? ಏನೋ ತಾಕ್ತು ರೀ. ಎಲ್ಲಿ ಕೈ ಕೊಡು. ಭಾಗ್ಯ ಒಂದ್ ನಿಮಿಷ.